ರಾಜ್ಯದ 2 ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದೆ. ಬಾಗಲಕೋಟೆ ಕ್ಷೇತ್ರಕ್ಕೆ ವೀರಣ್ಣ ಚರಂತಿಮಠ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶ್ರೀನಿವಾಸ್ ಟಿ ದಶಕರಿಯಪ್ಪಗೆ ಮಣೆ ಹಾಕಲಾಗಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ 2 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಇದೆ. ಸದ್ಯ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಏಪ್ರಿಲ್ 9ರಂದು ನಡೆಯಲಿರುವಂತಹ 2 ಕ್ಷೇತ್ರಗಳ ಉಪಚುನಾವಣೆ. ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಶ್ರೀನಿವಾಸ್ ದಶಕರಿಯಪ್ಪಗೆ ಮಣೆ ಹಾಕಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕಿದಂತಹ ಬಿಜೆಪಿ ಸಿಎಂ ಸಿದ್ದೇಶ್ವರ ಜೊತೆ ಗುರುತಿಸಿಕೊಂಡಿದ್ದಂತ ಶ್ರೀನಿವಾಸ್ ದಶಕರಿಯಪ್ಪ ಕೊನೆಗೂ ಬಿಜೆಪಿ ಈಗ ಟಿಕೆಟ್ ಅನೌನ್ಸ್ ಮಾಡಿದೆ. ನಿರೀಕ್ಷೆ ಹೆಂಗಿತ್ತೋ ಅದೇ ರೀತಿಯಾಗಿನೇ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು. ಬಾಗಲಕೋಟೆ ಕ್ಷೇತ್ರಕ್ಕೆ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶ್ರೀನಿವಾಸ್ ಟಿ ದಶಕರಿಯಪ್ಪ ಅವರಿಗೆ ಮಣೆ ಹಾಕಿದ್ದಾರೆ. ಬಟ್ ಇಲ್ಲಿ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಹಾಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ಒಂದು ಕುತೂಹಲ ಇದೆ. ಯಾಕೆಂದ್ರೆ ದಾವಣಗೆರೆ ಅಂತ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ನ ಹಿಡಿತವೇ ಇದ್ದಿತ್ತು. ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆ ಕುತೂಹಲ ಇದೆ. ಮತ್ತೆ ಗೆಲ್ಲೋದು ಯಾರು ಸೋಲೋದು ಯಾರು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಈಗಾಗಲೇ ಬಿಜೆಪಿ ಟಿಕೆಟ್ ಏನು ಅನೌನ್ಸ್ ಆಗಿದೆ, ಬಾಗಲಕೋಟೆ ಇರಲಿ ಅಥವಾ ದಾವಣಗೆರೆ ಇರಲಿ, ಎರಡೂ ಕೂಡ ನಿರೀಕ್ಷಿತವಾಗಿದೆ. ಅನಿರೀಕ್ಷಿತವಾಗಿ ಏನು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ಲ. ಬಟ್ ಪೈಪೋಟಿ ಯಾವ ರೀತಿ ಆಗಿದೆ ಅಂತ? ಸೌಖ್ಯ, ಈಗ 2 ಉಪಚುನಾವಣೆಯ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಸಾಕಷ್ಟು ಕುತೂಹಲ ಇತ್ತು. ಯಾಕಂತ ಹೇಳಿದ್ರೆ ಕೊನೆ ಕ್ಷಣದಲ್ಲಿ ಏನಾದರೂ ಟಿಕೆಟ್ ಘೋಷಣೆ ಮಾಡ್ತಾರಾ ಅಂತೇಳಿ. ಯಾಕಂತ ಹೇಳಿದ್ರೆ 2 ಕಡೆ ಟಫ್ ಕಾಂಪಿಟೇಷನ್. ವೀರಣ್ಣ ಚರಂತಿಮಠ್ ಬಾಗಲಕೋಟೆಯಲ್ಲಿ ಈಗ ಟಿಕೆಟ್ ಘೋಷಣೆ ಮಾಡಿದ್ರೆ ಅವರು ಕಳೆದ ಬಾರಿ ಸೋತವರು. ಹೀಗಾಗಿ ಬಹು ನಿರೀಕ್ಷಿತವಾಗಿ ಅವರಿಗೆ ಸಿಗಬಹುದು ಅನ್ನುವಂಥ ವ್ಯಾಖ್ಯಾನಗಳಿತ್ತು, ಅವರಿಗೆ ಸಿಕ್ಕಿದೆ. ಈ ಮೂಲಕವಾಗಿ ಅಲ್ಲಿ ಬಾಗಲಕೋಟೆಯಲ್ಲಿ ಒಂದಿಷ್ಟು ಭಿನ್ನಮತ ಎಲ್ಲವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಮೇಟಿ ಕುಟುಂಬಸ್ಥರ ನಡುವೆ ನನಗೆ ಟಿಕೆಟ್ ಬೇಕು ಅನ್ನುವಂಥ ಗಲಾಟೆಗಳು ಗೊಂದಲಗಳೆಲ್ಲವೂ ಕೂಡ ಇದೆ. ಇದರ ಲಾಭವನ್ನು ಪಡ್ಕೊಳ್ಳು ಲಿಂಗಾಯತ ಅಭ್ಯರ್ಥಿಗಳನ್ನ ಹಾಕಿದ್ರೆ ಪಕ್ಷ ಗೆಲುವಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಆದ್ರೆ ಈಗ ಕುತೂಹಲ ಇರತಕ್ಕಂಥದ್ದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲಿಗ ಶ್ರೀನಿವಾಸ್ ಟಿ ದಶಕರಿಯಪ್ಪ ಅನ್ನುವಂಥವರಿಗೆ ಟಿಕೆಟ್ ಕೊಟ್ಟಿದೆ. ಅವರು 40 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿದ್ರು. ಇದೀಗ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕುತೂಹಲ ಹೆಚ್ಚಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಟಿಕೆಟ್ ಸಾಕಷ್ಟು ಜನ ಕೇಳ್ತಾ ಇದ್ರು. ಉದಾಹರಣೆಗಳನ್ನು ಕೊಡೋದಾದ್ರೆ ಅಲ್ಲಿಗ ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಅದೇ ರೀತಿಯಾಗಿ ರೇಣುಕಾಚಾರ್ಯ ಟೀಮ್ ಕಡೆಯಿಂದಲೇ ಒಂದಿಷ್ಟು ಹೆಸರುಗಳಿತ್ತು. ಅದೇ ರೀತಿಯಾಗಿ ಸಿದ್ದೇಶ್ವರ ಟೀಮ್ ನಡುವೆ ಒಂದಿಷ್ಟು ಗೊಂದಲಗಳಿತ್ತು. ಯಾಕಂದ್ರೆ ರೇಣುಕಾಚಾರ್ಯ ವರ್ಸಸ್ ಸಿದ್ದೇಶ್ವರ ಬಣ ಅಂತ ಹೇಳಿ ಇತ್ತು. ಹೀಗಾಗಿ ಈ ಒಂದು ಬಣ ಗೊಂದಲಗಳು ಸಾಕಷ್ಟು ಆಗ್ತಾ ಇತ್ತು. ಹೀಗಾಗಿ ನ್ಯೂಟ್ರಲ್ ಇರುವಂತ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು. ಹೀಗಾಗಿ ಒಂದು ಕಡೆ ಸಿದ್ದೇಶ್ವರರು ಒಪ್ಕೊಳ್ಬೇಕು, ಮತ್ತೊಂದು ಕಡೆ ರೇಣುಕಾಚಾರ್ಯರು ಒಪ್ಕೊಳ್ಬೇಕು. ಇಂಥವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯಗಳು ಹೇಳಾಗಿತ್ತು. ಹೀಗಾಗಿ ಅವರಿಬ್ಬರ ಜಗಳದಲ್ಲಿ 3 ಲಾಭ ಆಗಿದೆ ಅಂತೇಳಿ ಇದೀಗ ನ್ಯೂಟ್ರಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ. ಹೀಗಾಗಿ ಎಸ್ಟಿ ಸಮುದಾಯದ ಶ್ರೀನಿವಾಸ್ ಟಿ ದಶಕರಿಯಪ್ಪ ಅನ್ನೋರಿಗೆ ಟಿಕೆಟ್ ಕೊಟ್ಟಿದೆ. ಇವ್ರ ತಂದೆ ಕೂಡ ರಾಜಕೀಯದಲ್ಲಿ ಇದ್ರು, ಹಿಂದೆ ಇವ್ರ ಅಣ್ಣ ಕೂಡ ಚುನಾವಣೆಗೆ ಸ್ಪರ್ಧಿಸಿದ್ರು. ಇವರು ಇದೇ ಮೊದಲ ಬಾರಿಗೆ ಟಿಕೆಟ್ ಕೊಡ್ತಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇದೆ. ಯಾಕಂದ್ರೆ ಶಾಮನೂರು ಕುಟುಂಬಕ್ಕೆ ಕೊಡಬೇಕು ಅಥವಾ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಗೊಂದಲವನ್ನ ಕಡಿಮೆ ಮಾಡಿಕೊಂಡು ಹೆಚ್ಚೆಚ್ಚು ಭಿನ್ನಮತಕ್ಕೆ ಅವಕಾಶ ಮಾಡಿಕೊಡದೆ ಅತ್ತ ಕಡೆ ಸಿದ್ದೇಶ್ವರ ಟೀಮ್ ಅವರು ಕೆಲಸ ಮಾಡಬೇಕು, ರೇಣುಕಾಚಾರ್ಯ ಟೀಮ್ ಅವರು ಕೂಡ ಕೆಲಸ ಮಾಡಬೇಕು. ಈ ಮೂಲಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಈಗ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಹೀಗಾಗಿ ಈಗ ಸದ್ಯಕ್ಕೆ ಬಾಕಿ ಇರತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿ ಹೇಗೆ ಘೋಷಣೆ ಆಗುತ್ತೆ, ಅಲ್ಲಿ ಅನ್ನೋದು ಭಿನ್ನಮತ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಈಗ ಸೌಖ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.